ಹಾಯ್, ವೆಲ್ಕಮ್ ಟು ನನಸು ವೈಬ್ಸ್ ಅಲ್ಲಿ ಭಾರತಿ ಶೆಟ್ಟಿ. ನಾನು ಇವತ್ತು ಎಗೇನ್ ಇನ್ನೊಂದು ತಿಂಡಿ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಅದೇನಂತ ಕೇಳಿದ್ರೆ, ನಮ್ಮ ಮಂಗಳೂರಲ್ಲಿ ತುಳುವಲ್ಲಿ ಬಾರದೆ ಇರತ್ತ ಗಟ್ಟಿ ಅಂತ ಹೇಳ್ತಾರೆ. ನಮ್ಮ ಕನ್ನಡದಲ್ಲಿ ಬಾಳೆ ಎಲೆಯ ಗಟ್ಟಿ ಅಂತ ಹೇಳ್ಬೋದು. ಇದು ಹೆಸರು ಹೇಳುವ ಹಾಗೆ ತುಂಬಾ ಗಟ್ಟಿಯಾದಂತ ಫುಡ್. ಬೆಳಿಗ್ಗೆ ಒಂದು ಬಾಳೆ ಎಲೆ ಗಟ್ಟಿ ತಿಂದ್ರೆ ಸಾಕು, ಮಧ್ಯಾಹ್ನ ತನಕ ನಮ್ಮ ಹಸಿವಾಗುದಿಲ್ಲ. ಅದು ಚೆನ್ನಾಗಿರ್ತದೆ. ಮಂಗಳೂರಿನವರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತು ಹೇಗೆ ಮಾಡುದು ಅಂತೇಳಿ. ಮಂಗಳೂರನ್ನ ಬಿಟ್ಟು ಬೇರೆ ಯಾರಿಗೆಲ್ಲ ಇದು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆಯೋ ಸೊ ನನ್ನ ವಿಡಿಯೋನ ಫಾಲೋ ಮಾಡ್ಬೋದು. ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್, ಕಮೆಂಟ್ಸ್ ಕೊಡಿ. ಈ ತಿಂಡಿ ಹೇಗೆ ಮಾಡುದು ಅಂತ ನಾನು ಹೇಳ್ತಾ ಹೋಗ್ತೇನೆ, ನೀವು ನೋಡ್ತಾ ಬನ್ನಿ. ನೋಡಿ, ಇಲ್ಲಿ ಬಾಳೆ ಎಲೆ ಗಟ್ಟಿ ಅಥವಾ ಬಾರದಿರದ ಗಟ್ಟಿಗೆ ಏನೆಲ್ಲ ಬೇಕಂದ್ರೆ ಕಟ್ಸಾಂಬಾರ್ ಅಕ್ಕಿ. ಇಲ್ಲಿ ನಾನು 3 ಲೋಟ ತೆಕ್ಕೊಂಡಿದ್ದೇನೆ ಕಟ್ಸಾಂಬಾರ್ ಅಕ್ಕಿನ. ಇದನ್ನು ಒಂದು 3-4 ಗಂಟೆಗಿಂತ ಮುಂಚೆ ನಾನು ನೀರಲ್ಲಿ ನೆನೆ ಹಾಕಿದ್ದೇನೆ. ಇವಾಗ ಚಂದ ಮಾಡಿ ಇದನ್ನು ತೊಳಿಬೇಕು. ತೊಳೆದಾದ್ಮೇಲೆ ಗಟ್ಟಿಯಾಗಿದ್ದನ್ನು ಅರಿಬೇಕು. ಅಂದರೆ ಒಂದು ತಟ್ಟುವ ರೀತಿಯಲ್ಲಿ ಉಂಡಿ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ವಲ್ಲ ನೋಡಿ, ಅಷ್ಟೇ ದಪ್ಪ ಗಟ್ಟಿಯಾಗಿ ಇರಬೇಕು. ಬಹುಶಃ ಗ್ರೈಂಡರ್ಲಿ ಹಿಡಿದ್ರೆ ಗಟ್ಟಿ ಬರುತ್ತೆ, ಮಿಕ್ಸಿಯಲ್ಲಿ ಆದರೆ ಪರವಾಗಿಲ್ಲ. ಮಿಕ್ಸಿಯಲ್ಲಿ ಹಾಕಿ ಮತ್ತೆ ಅದನ್ನು ನಾನು ಮೊನ್ನೆ ಹೇಳಿದ ಹಾಗೆ ಬಾಣಲೆಯಲ್ಲಿ ಹಾಕಿ ಚಂದ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡಿದರೆ ಅದು ಗಟ್ಟಿ ಆಗ್ತಾ ಬರ್ತದೆ. ಆಮೇಲೆ ಅದನ್ನು ತಟ್ಟಿಬಿಟ್ರೆ ಆಯಿತು ಎಲೆಯಲ್ಲಿ. ಹಾಗಾಗಿ ಈಗ ನಾನು ಗ್ರೈಂಡರಿಗೆ ಹಾಕ್ತೇನೆ. ನೋಡಿ, ಈ ಥರ ಗಟ್ಟಿಯಾಗಿ ಅರ್ದಿರಬೇಕು. ಅಂದರೆ ಅದನ್ನು ಎಲೆಯಲ್ಲಿ ತಟ್ಟು ಆಗಿರಬೇಕು. ಈ ಥರ ಗಟ್ಟಿಯಾಗಿ ನಾನು ಗ್ರೈಂಡರ್ಲಿ ಅರ್ದದೆ. ಈಗ ಈ ಥರ ಗಟ್ಟಿಯಾಗಿ ಇರಬೇಕು ಹಿಟ್ಟು ನಮ್ಮದು. ನೋಡಿ, ಇಲ್ಲಿ ನಾನು 1 ತೆಂಗಿನಕಾಯಿ ಇಟ್ಕೊಂಡಿದ್ದೇನೆ. ಇದು 1 ತೆಂಗಿನಕಾಯಿದು ತುರಿ. ಅಂದರೆ ತೆಂಗಿನಕಾಯನ್ನು ತುರಿದರೆ ಈ ಥರ ಆಗುತ್ತೆ. ಈ ಥರ ತುರಿದ ತೆಂಗಿನಕಾಯಿಗೆ ಇನ್ನು ಬೆಲ್ಲವನ್ನು ತುರಿದು ಹಾಕಬೇಕು. ಮತ್ತು ತೆಂಗಿನಕಾಯಿ ಮತ್ತು ಬೆಲ್ಲ ಎರಡನ್ನು ಕೂಡ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಬೆಲ್ಲವನ್ನು ಈ ಥರ ಸಣ್ಣ ಸಣ್ಣದಾಗಿ ಹರಿದು ಹಾಕಬೇಕು. ನೋಡಿ, ಈ ಥರ ಬರುತ್ತೆ. ಮತ್ತು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು, ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು. ನೋಡಿ, ಈ ಥರ ಸ್ಟೀಮ್ ಇದ್ದು ಪಾತ್ರೆಯಲ್ಲಿ ನಾನು ಕೆಳಗೆ ನೀರು ಹಾಕಿದ್ದೇನೆ. ನೋಡಿ, ಸ್ವಲ್ಪ ನೀರು ಹಾಕಿದರೆ ಸಾಕು. ಆಮೇಲೆ ಈ ಥರದ್ರಲ್ಲಿ ಇಡಬೇಕು. ಮತ್ತು ನಾವು ಬಾಳೆ ಎಲೆ ತೆಕ್ಕೊಳ್ಬೇಕು. ನಾನು ನೋಡಿ ಈ ಥರ ಸೈಜಲ್ಲಿ ಬಾಳೆ ಎಲೆ ತೆಕ್ಕೊಂಡಿದ್ದೆ. ನೋಡಿ, ಈ ಸೈಜಲ್ಲಿ ಸಾಕಾಗ್ತದೆ ಬಾಳೆ ಎಲೆ ಸಣ್ಣದು. ನೋಡಿ, ಈ ಥರ ಸೈಜಲ್ಲಿ ಬಾಳೆ ಎಲೆ ತೆಕ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಬೇಕು. ಈ ಥರ ಹಿಟ್ಟನ್ನು ಹಾಕಿ ಈ ಥರ ಫುಲ್ಲು ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಕೈಯಲ್ಲಿ ಚೆಂದ ಮಾಡಿ. ನೋಡಿ, ಈ ಥರ ಸ್ಪ್ರೆಡ್ ಮಾಡ್ತಾ ಹೋಗಿ. ಇದಕ್ಕೆ ಮತ್ತು ನಾನು ಹಿಟ್ಟಿಗೆ ಕೂಡ ಅಷ್ಟೇ ಅರೆಯುವಾಗಲೇ ಉಪ್ಪು ಕೂಡ ಹಾಕಿದ್ದೇನೆ. ಮತ್ತು ಬೆಲ್ಲದಲ್ಲಿ ಉಪ್ಪಿರುತ್ತೆ, ಉಪ್ಪು ನೋಡ್ಕೊಂಡು ಹಾಕಿದ್ರೆ ಆಯಿತು. ಗೊತ್ತಾಗುತ್ತೆ ನಿಮಗೆ ಎಷ್ಟು ಉಪ್ಪು ಹಾಕಬೇಕು ಅಂತ ಹೇಳ್ಕೊಂಡು. ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪು ಹಾಕ್ತಾ ಹೋಗಿ. ಮತ್ತು ನಿಮ್ಮದು ಸ್ಟೀಮ್ ಪಾತ್ರೆ ಎಷ್ಟು ದೊಡ್ಡದಿದೆ ನೋಡಿ, ಅಷ್ಟು ದೊಡ್ಡದು ಎಲೆಯನ್ನು ಕೂಡ ತೆಕ್ಕೊಳ್ಳಿ. ತುಂಬ ದೊಡ್ಡ ಎಲೆ ತೆಕ್ಕೊಂಡ್ರೆ ಸ್ಟೀಮ್ ಆಗಲ್ಲ, ಅಂದರೆ ಆ ಪಾತ್ರೆ ಒಳಗೆ ಹೋಗಲ್ಲ. ಹಾಗಾಗಿ ನೋಡಿ, ಈ ಥರ ಆಯ್ತಲ್ಲ. ಆಮೇಲೆ ಅದಕ್ಕೆ ಇಲ್ಲಿ ನಾನು ನೋಡಿ ತೆಂಗಿನಕಾಯಿ ಮತ್ತು ಬೆಲ್ಲ ಇಟ್ಟಿದ್ದೆ ನೋಡಿ ತುರಿದು. ಇದನ್ನು ಈ ಥರ ಸ್ಪ್ರೆಡ್ ಮಾಡಬೇಕು ಫುಲ್ಲು. ಸ್ವಲ್ಪ ಹಾಕಿ ಈ ಥರ ಮೇಲಿಂದ ನೋಡಿ ಎಲ್ಲ ಕಡೆ. ಯಾಕಂದರೆ ಇಲ್ಲಾಂದರೆ ನಡುವಿಗೆ ಹಾಕಿದರೆ ಏನಾಗ್ತದೆ ಅಂದರೆ ನಡು ಮಾತ್ರ ಸ್ವೀಟ್ ಇರುತ್ತೆ ನಮಗೆ, ಬಾಕಿದ್ದ ಖಾಲಿ ಕಡೆಯಲ್ಲೆಲ್ಲ ಏನು ಸಪ್ಪೆ ಇರುತ್ತೆ, ಅದು ತಿನ್ನಕ್ಕೆ ಟೇಸ್ಟ್ ಆಗಲ್ಲ. ಸೊ ಹಾಗಾಗಿ ಕೆಲವರು ಏನು ಮಾಡ್ತಾರೆ, ಮಿಡ್ಲಿಗೆ ಮಾತ್ರ ಹಾಕ್ತಾರೆ. ಬಟ್ ನಾನು ಹಾಗೆ ಹಾಕೋದಿಲ್ಲ, ನಾನು ಫುಲ್ ಸ್ಪ್ರೆಡ್ ಮಾಡ್ತೇನೆ. ಯಾಕಂದರೆ ಎಲ್ಲ ಕಡೆ ಸ್ವೀಟ್ ಇರಬೇಕು ಅಂತ ಹೇಳ್ಕೊಂಡು. ಇಲ್ಲಾಂದರೆ ಮಕ್ಳೆಂತ ಮಾಡ್ತಾರಂದರೆ ಖಾಲಿ ಸ್ವೀಟ್ ಇದ್ದ ಕಡೆ ಮಾತ್ರ ತಿನ್ಕೊಂಡು ಬಾಕಿದ್ದನ್ನು ಬಿಸಾಡ್ತಾರೆ. ನೋಡಿ, ಈ ಥರ ಇರಬೇಕು ಚಂದ ಮಾಡಿ. ಮತ್ತು ಈ ಥರ ಇದನ್ನು ಮಡಚಬೇಕು. ಈ ಥರ ಮಡಚಿ ನೋಡಿ, ಈ ಥರ ನೀರು ಬಿಸಿ ಆಗಿರ್ತದೆ. ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ನಾನು. ಆಗ ನೀರು ಬಿಸಿ ಆದಮೇಲೆ ಈ ಥರ ಇಡಬೇಕು. ನೋಡಿ, ಹೀಗೆ ಒಂದೊಂದೇ ಮೇಲೆ ಮೇಲೆ ಆಗ್ತಾ ಬಂದ್ರಾಯಿತು. ನೋಡಿ, ಈ ಥರ ಒಂದರ ಮೇಲೊಂದರ ಹಾಗೆ ಇಟ್ಕೊಂಡು ಬಂದ್ರಾಯಿತು. ಒಟ್ಟು ನಾನೊಂದು 6-7 ಮಾಡಿದ್ದೇನೆ. ನಾಳೆ 7-8 ಜನ ಇದ್ದೇವೆ, ಅಷ್ಟು ಮಾಡಿಟ್ಟಿದ್ದೇನೆ. ಇವತ್ತು ನೈಟ್ ಮಾಡಿಟ್ರೆ ನಾಳೆ ಬೆಳಿಗ್ಗೆಗೂ ಏನೂ ಹಾಳಾಗೋದಿಲ್ಲ. ಬೆಳಿಗ್ಗೆದ್ದು ತಿನ್ಬಹುದು. ಇವಾಗ ನೈಟ್ ನಮಗೆ ನಾಳೆ ಬೆಳಿಗ್ಗೆಲ್ಲಾದರೂ ಬೇಗ ಹೋಗಬೇಕು ಅಂತಿದ್ರೆ ಈ ತಿಂಡಿನ ನೀವು ನೈಟೇ ಮಾಡಿಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ, ಅಲ್ಸ್ ಹೋಗೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಇದನ್ನು ಮಾಡಿಟ್ಟಿದ್ದೇನೆ. ಈಗ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಇಲ್ಲ ಒಂದು 20-25 ನಿಮಿಷ ಬೇಯಿಸಲಿಕ್ಕೆ ಬಿಟ್ಟರೆ ಸಾಕು. ಬೇಯಿಸಿದ ಮೇಲೆ ತಿಂಡಿ ರೆಡಿಯಾಗಿರುತ್ತೆ. ಬಾಳೆ ಎಲೆ ಗಟ್ಟಿ ರೆಡಿಯಾಗಿರುತ್ತೆ ತಿನ್ನಲಿಕ್ಕೆ. ಇವತ್ತು ತಿನ್ಬಹುದು, ಇಲ್ಲ ನಾಳೆ ಬೆಳಿಗ್ಗೆಗೂ ಏನೂ ಆಗಲ್ಲ. ನಾನು ಆಗಲೇ ಹೇಳಿದಾಗೆ ಎಲ್ಲಾದರೂ ಬೆಳಿಗ್ಗೆ ಮಾರ್ನಿಂಗ್ ಒಂಚೂರು ಬೇಗ ಹೋಗ್ಲಿಕ್ಕೆ ಉಂಟಿಲ್ಲ, ಬೇಗ ಹೇಳಲಿಕ್ಕೆ ಕಷ್ಟ ಆಗ್ತದೆ. ನಾಳೆ ಸಂಡೇ ಬೇರೆ ಅಲ್ವಾ, ಸಂಡೇ ಯಾರು ಅಷ್ಟು ಬೇಗ ಹೇಳೋದನ್ನೋರು ಸ್ಯಾಟರ್ಡೇನೇ ಈ ತಿಂಡಿ ಮಾಡಿಡ್ಬೋದು.
ಇದು ನಮ್ಮ ಮಂಗಳೂರು ಸ್ಟೈಲ್ ಬಾಳೆ ಎಲೆ ಗಟ್ಟಿ, ಅಂದರೆ ತುಳುವಲ್ಲಿ ನಾವು ಹೇಳೋದಾದರೆ ನಾವು ಭಾರತೀಯರ ಗಟ್ಟಿ ಅಂತ ಹೇಳ್ತೇವೆ. ತುಂಬ ಚೆನ್ನಾಗಿದೆ ರೆಸಿಪಿ, ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಟೇಸ್ಟಾಗಿ ಸವಿತೀರ. ಮಕ್ಕಳಿಗೂ ಅದು ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಸ್ವೀಟ್ ಹಾಕಿದ್ದೇವಲ್ಲ, ಬೆಲ್ಲ ಮತ್ತು ತೆಂಗಿನ ತುರಿ ಹಾಕಿ ಅದು ಸ್ವೀಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ತಿಂತಾರೆ. ನನ್ನ ಮಕ್ಕಳಂತೂ ತುಂಬ ಇಷ್ಟ ಅವರಿಗೆ. ಸೊ ಅದನ್ನು ಒಂದು ವಾರದಲ್ಲಿ ಒಂದು ಸಲ ನಾನು ಮಾಡ್ತಾ ಇರ್ತೇನೆ, ನೀವು ಕೂಡ ಮಾಡಿ ಸವಿರಿ. ನೋಡಿ ಫೈನಲಿ ಹೀಗೆ ಬಾಳೆದೆಲೆಯ ಗಟ್ಟಿ ಫೈನಲಿ ಬೆಂದಿರ್ತದೆ, ಈ ಥರ ಬೆಂದಾಗಿರ್ತದೆ. ಸ್ವಲ್ಪ ತಣ್ಣಗಾದ್ಮೇಲೆ ತೋರಿಸ್ತೇನೆ ಹೇಗೆ ಬಂದಿರ್ತದೆ ಅಂತ ಹೇಳ್ಕೊಂಡು. ನಮಗೆ ಬಿಸಿ ಇದೆ ಇದೀಗ. ನೋಡಿ ಇಲ್ಲಿ ಫೈನಲಿ ಬಾಳೆ ಎಲೆ ಗಟ್ಟಿ, ಬಾಳೆದೆಲೆ ಗಟ್ಟಿ ರೆಡಿ ಆಯಿತು. ನೋಡಿ ಈ ಥರ ಇರುತ್ತೆ. ಇದನ್ನು ಓಪನ್ ಮಾಡಿದಾಗ ನೋಡಿ ಈ ಥರದ್ದು ತಿಂಡಿ ರೆಡಿ ಆಗಿರುತ್ತೆ. ಬೆಳಿಗ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ರಾತ್ರಿ ಮಾಡಿಟ್ಟದ್ದು, ಬೆಳಿಗ್ಗೆ ಇದನ್ನು ತಿನ್ಬೋದು, ಏನೂ ಹಾಳಾಗಿರಲ್ಲ, ಚೆನ್ನಾಗಿರುತ್ತೆ. ನೋಡಿ ನಾನು ಫುಲ್ ಸ್ಪ್ರೆಡ್ ಮಾಡಿದ್ರೇ ಎಲ್ಲ ಕಡೆ ಸ್ವೀಟ್ ಇದೆ, ಯಾವುದು ಬಿಸಾಡಬೇಕಾಗಿಲ್ಲ, ಎಲ್ಲನೂ ತಿನ್ಬೋದು. ಈ ಥರದೊಂದು ಒಳ್ಳೆಯ ತುಳುನಾಡ ತಿಂಡಿ ನೀವೆಲ್ಲರೂ ಟ್ರೈ ಮಾಡಿ ಒಂದು ಸಲ, ಮತ್ತು ಟೇಸ್ಟ್ ಹೇಗಿದೆ ಅಂತ ಹೇಳಿ, ಮತ್ತು ಕಮೆಂಟ್ಸಲ್ಲಿ ಕೂಡ ಹಾಕಿ. ಈ ಥರದ ಒಳ್ಳೊಳ್ಳೆ ತಿಂಡಿಗೋಸ್ಕರ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಕೂಡ ಹಾಕಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.